ಭಾರತದ ಅತ್ಯಂತ ಶ್ರೀಮಂತ ಚಿನ್ನದ ಗಣಿ ಇಂದು ಯಾಕೆ ಸಂಪೂರ್ಣ ಮೌನವಾಗಿದೆ? ಸಿನಿಮಾದಲ್ಲಿ ನೋಡಿದ ಕೆಜಿಎಫ್ ಮತ್ತು ನಿಜವಾದ ಕೆಜಿಎಫ್ ನಡುವೆ ಇರುವ ವ್ಯತ್ಯಾಸ ನಿಮಗೆ ಗೊತ್ತೇ? 1880ರ ದಶಕದಲ್ಲಿ ಇಲ್ಲಿ ಚಿನ್ನದ ದೊಡ್ಡ ಪ್ರಮಾಣದ ಸಂಗ್ರಹ ಪತ್ತೆಯಾಯಿತು. ನಂತರ ಕೆಜಿಎಫ್ ವಿಶ್ವದ ಪ್ರಸಿದ್ಧ ಚಿನ್ನದ ಗಣಿಗಳಲ್ಲಿ ಒಂದಾಗಿ ಬೆಳೆಯಿತು. ಕೆಲವು ಗಣಿಗಳು ಸುಮಾರು 3 ಕಿಲೋಮೀಟರ್ ಆಳವರೆಗೆ ತಲುಪಿದ್ದವು. ಅಷ್ಟು ಆಳದಲ್ಲಿ ಕೆಲಸ ಮಾಡುವುದು ಅತ್ಯಂತ ಕಷ್ಟಕರ ಮತ್ತು ಅಪಾಯಕರವಾಗಿತ್ತು. ಈ ಚಿನ್ನದ ಹಿಂದೆ ಸಾವಿರಾರು ಕಾರ್ಮಿಕರ ಬೆವರು ಮತ್ತು ತ್ಯಾಗ ಅಡಗಿತ್ತು. ದಿನಕ್ಕೆ ಹಲವು ಗಂಟೆಗಳ ಕಾಲ ಭೂಮಿಯ ಆಳದಲ್ಲಿ ಕೆಲಸ ಮಾಡುವುದು ಅವರ ದಿನಚರಿಯಾಗಿತ್ತು. ಕೆಜಿಎಫ್ ಕೇವಲ ಒಂದು ಗಣಿ ಮಾತ್ರವಾಗಿರಲಿಲ್ಲ. ಶಾಲೆಗಳು, ಆಸ್ಪತ್ರೆಗಳು, ರೈಲು ಸಂಪರ್ಕ ಮತ್ತು ಸಾವಿರಾರು ಕುಟುಂಬಗಳ ಬದುಕು ಈ ಗಣಿಯ ಸುತ್ತಲೇ ನಿರ್ಮಾಣವಾಗಿತ್ತು. ಕಾಲ ಕಳೆದಂತೆ ಚಿನ್ನದ ಉತ್ಪಾದನೆ ಕಡಿಮೆಯಾಯಿತು. ನಿರ್ಧಾರ ತೆಗೆದುತ್ತಾ ಹೋದ ಕಾರಣ ಸಾವಿರಾರು ಕುಟುಂಬಗಳ ಜೀವನವೂ ಬದಲಾಗಿತ್ತು. ಕೆಜಿಎಫ್ ಸಿನಿಮಾ ವಿಶ್ವದಾದ್ಯಂತ ಈ ಸ್ಥಳವನ್ನು ಜನಪ್ರಿಯಗೊಳಿಸಿತು. ಆದರೆ ನಿಜವಾದ ಕೆಜಿಎಫ್ ಎಂದರೆ ಸಾಹಸ, ತಂತ್ರಜ್ಞಾನ ಮತ್ತು ಸಾವಿರಾರು ಕಾರ್ಮಿಕರ ಪರಿಶ್ರಮ. ಇಂದು ಕೆಜಿಎಫ್ ಚಿನ್ನವನ್ನು ಉತ್ಪಾದಿಸುವ ಅದರ ಇತಿಹಾಸ ಇನ್ನೂ ಜೀವಂತವಾಗಿದೆ. ಇದು ಭಾರತದ ಕೈಗಾರಿಕಾ ಪರಂಪರೆಯನ್ನು ನೆನಪಿಸುವ ಅಮೂಲ್ಯ ಸ್ಥಳವಾಗಿದೆ. ಕೆಲವೊಮ್ಮೆ ಇತಿಹಾಸವು ಸಿನಿಮಾಕ್ಕಿಂತಲೂ ಹೆಚ್ಚು ರೋಚಕವಾಗಿರುತ್ತದೆ. ಇಂತಹ ನಿಜವಾದ ಕಥೆಗಳು ನಿಮಗೆ ಇಷ್ಟವಾದರೆ ಇನ್ನಷ್ಟು ಡಾಕ್ಯುಮೆಂಟರಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.